ಹ್ಮ್ ನೀವ್ ಒಂದೊಂದ್ಸತಿ ಹೇಳ್ತೀರಣ್ಣ, ಈ ಪಿಜ್ಜಾ ಬರ್ಗರ್ ಹ್ಮ್ 30-40 ವರ್ಷಕ್ಕ ಎಲ್ರು ಡಮಾರು, ಹೌದು ಈ ರಾಗಿ ಮುದ್ದೆ ಹಾ. 100 ವರ್ಷ ನೆಮ್ಮದಿ ನಿದ್ದೆ. ಹೌದು ಈ ತರ ನೀವ್ ಹೇಳಿರೋ ಮಾತ್ ನನ್ಗೆ ಇವತ್ಗೂ ಜ್ಞಾನ ಅದೆ ನೋಡ್ರಿ. ಇವತ್ಗೂ ಈ ತಿಂಗಳಿಟ್ನ ಮರೆತಿಲ್ಲ, ಇಲ್ಲಪ್ಪ. ಆ ಹಳ್ಳಿ ಸೊಗಂಡು ಬಿಟ್ಟಿಲ್ಲ. ತಂಗ್ಲಿಟ್ಟು ಸೀಕು ತಿಂತಾ ಇದ್ದಿದ್ದು ಮಟ್ಗಳ ಕಿತ್ಕೊಂಡು ಅದನ್ನ ನೋಡೋಣ. ಯಾವ್ದು ಮರ್ತಿಲ್ಲ ನಾವು. ಅಂದ್ರೆ ಇವಕ್ಕೂ ಅದೇ ಪದ್ಧತಿನಲ್ಲಿ ನಡೀತಾ ಇದ್ದೀರಲ್ಲ, ಹ್ಮ್ ಅದೊಂದು ಭಾರಿ ಸಂತೋಷ ಅಣ್ಣ. ಇವಾಗ ಸಂತೋಷವಾದ ಮನೆಗ ವಿಷಯ. ಒತ್ತಿಂದನೇ ಮುದ್ದೆ ಇರ್ಬೇಕು, ಹ್ಮ್ ರಾತ್ರಿಗೆ ಮುದ್ದೆ ಇರ್ಬೇಕು. ಕರೆಕ್ಟ್. ಮುದ್ದೆ ಇಲ್ಲ ಅಂದ್ರೆ ನಿದ್ದೆ ಇಲ್ಲ ನಂಕ. ಹೌದಣ್ಣ. ನಿದ್ದೆಗಳು ಬರಲ್ಲ. ಆಮೇಲೆ ನೀವ್ ಹೇಳಿರೋದು ಇನ್ನ ಒಂದ್ 3 ಮಾತ್ ಜ್ಞಾನ ಅದಣ್ಣ ನನ್ಕ. ಏನಪ್ಪ? ಏನಂದ್ರೆ ಹ್ಮ್. ರಾಗಿ ಇಟ್ಕ ರೋಗ ಇಲ್ಲ, ಹ್ಮ್ ಜಾಣನ್ಕ ಜಗಳ ಇಲ್ಲ ಹೌದು ಅದೇರಿ. ಹೌದು ಯಾವ್ದೋ ಹಿಂಗೆ ಚಿಕ್ಕ ವಯಸ್ಸಾಗ ಸುಮ್ನೆ ಒಂದು ತಪ್ಪಿಚಾರಕ್ಕ ಬುದ್ಧಿ ಹೇಳಿದ ಮಾತು, 17-18 ವರ್ಷ ಹಿಂದಿನ ಮಾತು ಅವಾಗ ಹೇಳಿದ್ರಿ. ಹೌದು ಆಮೇಲೆ ಇನ್ನ ರಾಗಿ ಮುದ್ದೆ ಬಗ್ಗೆ ಬಲ ಹೇಳಿರಿ. ಹ್ಮ್ ಹ್ಮ್ ತೋಳಗ್ ಬಲ, ದೇಹಕ್ ತುಂಬು. ಹೌದು ಆಮೇಲೆ ಮುದ್ದೆ ಕಮ್ಮಿ ತಿನ್ನೋವಾಗ ಮಕ್ಕಳಿಗೆಲ್ಲ ಒಂದ್ ಜಾಗದಲ್ಲಿ ಹೇಳಿದ್ದು ಜ್ಞಾನ ಅದೇ, ಹೌದು ಇಟ್ಟಂ ಬಿಟ್ಟಂ ಕೆಟ್ಟಂ ಹ್ಮ್ ಅಂದ್ರಿ. ಹೌದು 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 ಅದೇ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಕಿತ್ತಿಟ್ಟಂ. ಸೂಪರ್ ಅಣ್ಣ. ಹ್ಮ್